ನಮಸ್ತೆ ಎಲ್ಲ ಕರ್ನಾಟಕ ಜನತೆಗೆ. ಹಾಗೆ ರ್ಯಾಲಿ ಹತ್ರ ಬಂದ ಕೂಡಲೇ ಹುಡುಗರು ಟ್ಯಾಟೋನ ಸುಡೋಕೆ ಅದನ್ನ ರಿಮೂವ್ ಮಾಡ್ಸೋಕೆ ಏನೇನೋ ಹರಸಾಹಸಗಳನ್ನ ಮಾಡ್ತಿರ್ತಾರೆ. ಹಾಗೆ ಟ್ಯಾಟೋ ಎಲ್ಲೆಲ್ಲಿ ಇದ್ರೆ ಅಲೌಡ್ ಇದೆ, ಹಾಗೆ ಯಾವ ಜಾಗದಲ್ಲಿ ಇದ್ರೆ ನಾವು ರಿಸೆಕ್ಟ್ ಆಗ್ತೀವಿ, ಎಲ್ಲಿದ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಂಡಿರಿ. ಇದರಿಂದ ಆರ್ಮಿ ರ್ಯಾಲಿ ಅಥವಾ BSF ನೀವೇನು ಎಕ್ಸಾಮ್ಗಳಿದಾವೆ, ಫಿಸಿಕಲ್ ಇದನ್ನ ಅವುಗಳಿಗೆ ಬೇಕಾದ ಮಾಹಿತಿನ ನಾವು ಇದರಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಹೈಟಿಂದಾಗ್ಲಿ, ರನ್ನಿಂಗ್ ವೇಟ್ ಎಲ್ಲ ಒಂದು ಇನ್ಫಾರ್ಮೇಶನ್ ಇದರೊಳಗಡೆ ನಾವು ಫಿಸಿಕಲ್ ಸಂಬಂಧಪಟ್ಟಂಗೆ ಹಾಕ್ತಾ ಇರ್ತೀವಿ. ಈಗ ನಾವು ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಈ ಟ್ಯಾಟೋ ರಿಮೂವ್ ಮಾಡೋಂಥ ಹುಚ್ಚುತನಗಳ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲೇದಾಗಿ ತುಂಬಾ ಜನ ಏನ್ ಮಾಡ್ತಾರೆ, ರೊಕ್ಕ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆ ಸುಣ್ಣ, ಆ ಸೋಪ್ ನೀರು ಏನೇನೋ ಹಚ್ಬಿಟ್ಟು ಇದನ್ನ ಸುಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅದು ಹಚ್ಚಂತರೂ ಹೋಗಲ್ಲ, ತುಂಬಾ ಗಾಯ ಆಗುತ್ತೆ. ಆ ಬೊಬ್ಬೆ ಹೊಡೆದು ಅದು ನೋಡಬಾರ್ದು. ನಮ್ಮ ಸ್ನೇಹಿತರೆಲ್ಲ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ರಿಸೆಕ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ತಪ್ಪನ ಮಾಡಬೇಡಿ. ಇನ್ನು ಕೆಲವೊಂದಿಷ್ಟು ಜನ ಅದು ಮೈದಾ ಹಿಟ್ಟದಿಂದ ಹಿಂಗೆ ಏನೋ ಕಟ್ಟೆ ಮಾಡಿಬಿಟ್ಟು ಅದ್ರಲ್ಲಿ ಪೆಟ್ರೋಲ್ ಹಾಕಿ ಅದು ತರ ಸುಡ್ತಾರೆ. ಅದನ್ನ ಮಾಡಕ್ ಹೋಗ್ಬೇಡಿ. ಹಾಗೆ ಬೆಂಕಿ ಒಂದು ಕೊಳ್ಳಿ ತಗೊಂಡು ಅದರಿಂದ ಸುಡಕ್ ಹೋಗ್ತಾರೆ, ಆ ರೀತಿನೂ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ವೇಟ್ ಮಾಡ್ರಿ, ಅಮೌಂಟ್ ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಲೇಸರ್ ಟ್ರೀಟ್ಮೆಂಟ್ ತಗೊಳ್ಳಿ, ಅದರಿಂದ ಕ್ಲೀನ್ ಆಗಿ ಹೋಗುತ್ತೆ. ಓಕೆ, ಇದು ಟ್ಯಾಟೋ ತೆಗೆಸುವಂತ ಒಂದು ವಿಧಾನ ಆಯ್ತು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟ್ಯಾಟೋ ಆರ್ಮಿ ರೂಲ್ಸ್ ಪ್ರಕಾರ ಎಲ್ಲೆಲ್ಲಿ ಅಲೌಡ್ ಇದೆ ನನ್ನ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೋಡಿ, ಟ್ಯಾಟೋ ಕೆಲವೊಬ್ರು ಹೇಳ್ತಾರೆ, ಸರ್ ನಾವು ಸರ್ಟಿಫಿಕೇಟ್ ಮಾಡ್ಸೋನ್ ತಗೊಂಡು ಹೋಗ್ಬೋದಾ ಅಂತೇಳಿ. ಆ ಸರ್ಟಿಫಿಕೇಟ್ ಯಾರಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೋಡ್ತಾ ಇರ್ಬೋದು, ಅವರು ಫಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ನೀವೊಂದು ಅಗ್ನಿವೀರ್ PDF ಏನಿದೆ ಅಲ್ವಾ, ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಂಡಿಡೇಟ್ ಬಿಲಾಂಗ್ ಟು ಟ್ರೈಬಲ್ ಕಮ್ಯುನಿಟೀಸ್ ಫ್ರಮ್ ಟ್ರೈಬಲ್ ಏರಿಯಾಸ್ ಅಂತಂದ್ರೆ ನೋಡಿ, ಅವ್ರು ಹೇಳಿದ್ದಾರೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟವರು ಬುಡಕಟ್ಟು ಏರಿಯಾದಲ್ಲಿ ಇರಬೇಕು. ನಮ್ಮ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಬುಡಕಟ್ಟು ಎಲ್ಲಿ ಇಲ್ಲ. ಬುಡಕಟ್ಟು ಜನಾಂಗ ಬರ್ತಂದ್ರೆ ಸರ್ ನಮ್ಮ ಕ್ಯಾಸ್ಟ್ ಬುಡಕಟ್ಟು ಜನಾಂಗದಲ್ಲಿ ಬರ್ತಾ ನಾನು ಸರ್ಟಿಫಿಕೇಟ್ ಮಾಡ್ಸ್ಕೊಂಡು ಹೋಗೋದಾ, ಅದು ಬರಲ್ಲ. ಯಾಕಪ್ಪ ಅನ್ನೋದನ್ನ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಕೇವಲ ಹಿಮಾಚಲ್, ಕಾಶ್ಮೀರ್ ಮತ್ತೆ ಲಡಾಖ್, ಹಾಗೆ ನಾರ್ತ್ ಈಸ್ಟ್ ಅಲ್ಲಿ ಏನಿದಾವಲ್ಲ, ಅಸ್ಸಾಂ ಆಗ್ಲಿ ಆ ಕಡೆ ಆ ಒಂದು ಸ್ಟೇಟ್ನವ್ರಿಗೆ ಇದು ಅಲೌಡ್ ಇದೆ. ಆಯ್ತಾ? ಯಾವ ರೀತಿ ಅಲೌಡ್ ಇದೆ ಅಂತಂದ್ರೆ, ಅದು ಕೂಡ ಅವರ ಒಂದು ಜಾತಿಯ ಅಥವಾ ಅವರ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ಸಿಂಬಲ್ಸ್ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಅವ್ರ ಮುಖದಲ್ಲಿ ಎಲ್ಲಾದ್ರೂ ಇರ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಇರುತ್ತೆ ಟ್ಯಾಟೋದು. ನೀವು ನಿಮ್ಮ ಒಂದು PDF ಒಳಗಡೆ ಲಾಸ್ಟ್ 2 ಪೇಜ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಒಂದು ಅಲ್ಲಿನ ತಹಸೀಲ್ದಾರ್ ಅಥವಾ VA ಕಡೆಯಿಂದನೂ ಸೈನ್ ಮಾಡ್ಸ್ಕೊಂಡ್ ಬರ್ಬೇಕಂತ ಆ ಸರ್ಟಿಫಿಕೇಟ್. ನೀವು ನಮ್ಮ ಕಡೆ ತಗೊಂಡ್ ಹೋದ್ರೆ ಅದು ನಮ್ಮ ಕಡೆ ಆಕ್ಚುಲಿ ಅಲೋಡ್ ಇಲ್ಲ, ಅವ್ರು ಮಾಡೋದಿಲ್ಲ ಸೈನ್ ನ, ನೀವು ಮಾಡ್ಸಕ್ ಪ್ರಯತ್ನ ಪಟ್ಟರು ಕೂಡ. ಸೊ ಇಷ್ಟ ಆಯ್ತು. ಯಾರಿಗೆ ಅಲೌಡ್ ಇದೆ ಅವರಿಗೆ ಈ ಇನ್ಫಾರ್ಮೇಶನ್ ಇದೆ. ಯಾರಿಗೆ ಅಲೌಡ್ ಇಲ್ಲ ಅಂದ್ರೆ ಈಗ ನಮ್ಮ ಕರ್ನಾಟಕದ ಹುಡುಗರಿಗೆ ಯಾವ ರೀತಿ ಇದೆ ಅನ್ನೋದನ್ನ ರೂಲ್ಸ್ ನಿಮಗೆ ಕೆಳಗಡೆ ತಿಳಿಸ್ಕೊಡ್ತೀನಿ. ಸೊ ಅವ್ರು ನೋಡ್ತಾ ಇರ್ಬೋದು, ಅಲ್ಲಿ B ಪಾಯಿಂಟ್ ಒಳಗಡೆ ಅವ್ರು ಕೊಟ್ಟಿದ್ದಾರೆ. ಪರ್ಮನೆಂಟ್ ಟ್ಯಾಟೋ ಬಾಡಿ ಬಿಲ್ಸ್ ಸೆಟಲ್ಮೆಂಟ್ ಪರ್ಮಿಟೆಡ್ ಫೇಸ್ 4 ಆರ್ಮ್ ಇನ್ಸೈಡ್ ಎಲ್ಬೋ ರಿಸ್ಟ್ ಮತ್ತೆ ರಿವರ್ ಸೈಡ್ ಆಫ್ ಫ್ಲಾಮ್ ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಇವ್ರು ಹೇಳ್ತಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ, ಸೊ ರೂಲ್ಸ್ ಪ್ರಕಾರ ಹೇಳ್ತಿದ್ದೀನಿ. PDF ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ, ನಿಮ್ ಕೈ ಏನಿದೆ, ಸೊ ಇಲ್ಲಿಂದ ಇಲ್ಲಿ, ಸೊ ಇಲ್ಲಿ ನಿಮ್ದು ಇರಬಹುದು ಟ್ಯಾಟೋ ಅಲೌಡ್ ಇದೆ. ಆಯ್ತಾ? ಅದಾದ ನಂತರ ಇಲ್ಲಿಂದ ಇಲ್ಲಿದ್ರೆ ರಿಸೆಕ್ಟ್ ಆಗುತ್ತೆ. ಸೊ ನಿಮ್ದು ಎಲ್ಬೋ ಒಳಗಡೆ, ಈ ಒಳಗಡೆ ಇಲ್ಲಿಂದ ಎಲ್ಬೋ ಇಂದ ನಿಮ್ಮ ಒಂದು ಮೊಣಕೈಯಿಂದ ಮುಂಗೈತನ ಇದ್ರ ಒಳಗಡೆ ಇದ್ರೆ ನಿಮ್ಗೆ ಟ್ಯಾಟೋ ಅಲೌಡ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ಪ್ರಕಾರ ಹೇಳ್ತಿದ್ದೀನಿ. ಆಯ್ತಾ? ಇಲ್ಲಿಂದ ಇಲ್ಲಿಗೆ ಅಲೌಡ್ ಇದೆ, ಮತ್ತೆ ಇಲ್ಲಿ ಅಂಗೈಯಲ್ಲಿದ್ರೆ ರಿಸೆಕ್ಟ್ ಆಗ್ತೀರಾ. ಸೊ ಇಲ್ಲಿದ್ರೆ ನಿಮ್ಗೆ ಅಲೌಡ್ ಇದೆ. ಅದಾದ ನಂತರ ಬಾಡಿ ಒಳಗಡೆ ಎಲ್ಲೇ ಇದ್ರು ನೀವು ಮೆಡಿಕಲ್ ಇಂದ ರಿಸೆಕ್ಟ್ ಆಗ್ತೀರಾ. ಈಗ ನಾವು ಪ್ರಾಕ್ಟಿಕಲ್ ಬರೋಣ. ಅಂದ್ರೆ ಈಗ ರ್ಯಾಲಿ ಒಳಗಡೆ ಏನ್ ನಡೆಯುತ್ತೆ ಅಂತ ಹೇಳಿ, ಅಲ್ಲಿ ಮೆಡಿಕಲ್ ಆಫೀಸರ್ಗಳ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದ್ಸಲ ಏನ್ ಮಾಡ್ತಿದ್ದಾರೆ, ನಾವು ನೋಡಿದಂಗೆ ಒಂದೊಂದ್ಸಲ ಇಲ್ಲಿ ಟ್ಯಾಟೋ ಇದ್ರು ಅವ್ರನ್ನ ಬಿಡ್ತಾರೆ. ಕೆಲವೊಬ್ಬರಿಗೆ ಇಲ್ಲಿ ಟ್ಯಾಟೋ ಇದ್ರೆ ಫೇಲ್ ಮಾಡ್ತಾರೆ. ಒಂದೊಂದ್ಸಲ ಇಲ್ಲಿ ಟ್ಯಾಟೋ ಇದ್ರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ನೋಡ್ಬಿಟ್ಟು ಸುಮ್ಮನೆ ಬಿಡ್ತಾರೆ. ಅದು ಕೂಡ ಸೈಜ್ ಇರುತ್ತೆ. ಒಂದ್ 2 ಇಂಚು 3 ಇಂಚು ಇದ್ರೆ ಏನೋ ಓಕೆ ಬಿಡ್ಬೋದು ಅನ್ಸುತ್ತೆ ಅವಾಗ. ಬಟ್ ಜಾಸ್ತಿ ದೊಡ್ಡದಿತ್ತು ಅಂತಂದ್ರೆ ತುಂಬಾ ತೊಂದರೆ ಆಯ್ತಾ. ಹಾಗಾಗಿ ನೀವು ರಿಮೂವ್ ಮಾಡ್ಸಕ್ಕೆ ಪ್ರಯತ್ನ ಮಾಡಿ. ಮಿನಿಮಮ್ ಒಂದು 4 ಸಲ ತೆಗ್ಸಿದ್ರೆ ಈ ಒಂದು ಟ್ಯಾಟೋ ಆದ್ರೆ ರಿಮೂವ್ ಆಗುತ್ತೆ. ಒಳ್ಳೆ ಕಡೆ ಹೋಗಿ ಲೇಸರ್ ಟ್ರೀಟ್ಮೆಂಟ್ ಕಡೆಯಿಂದ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಅದರಿಂದ ಸ್ವಲ್ಪ ನಿಮಗೆ ಪೇನ್ ಕೂಡ ಜಾಸ್ತಿ ಆಗಲ್ಲ. ಯಾವುದೇ ರೀತಿ ಮಾರ್ಕ್ ಇಲ್ದೇನೆ ಆ ಒಂದು ಚಿಹ್ನೆ ಹೋಗುತ್ತೆ. ಆ ರೀತಿ ತಗ್ಸ್ಕೊಂಡ್ರೆ ಸೆಲೆಕ್ಷನ್ ಆಗುತ್ತೆ. ಬಟ್ ಸುಟ್ಕೊಳ್ಳೋದಾಗ್ಲಿ ಈ ರೀತಿ ಚಿಹ್ನೆಗಳಿದ್ರೆ ಮತ್ತೆ ನಿಮ್ಗೆ ರಿಮೆಡಿಕಲ್ ಬೀಳ್ತೀರಾ, ತೊಂದರೆ ಆಗುತ್ತೆ. ಹಾಗೆ ಬಾಕಿ ನಿಮಗೆ ನಾರ್ಮಲ್ ಆಗಿ ಏನಾದ್ರು ಒಳಗಡೆ ಇತ್ತು ಅಂತಂದ್ರೆ ನಿಮ್ಗೆ ಯಾವ್ದೇ ರೀತಿ ರಿಮೆಡಿಕಲ್ ಆಗ್ಲಿ ಎಕ್ಸ್ಕ್ಯೂಸ್ ಏನು ಇರಲ್ಲ. ನೀವು ಅಲ್ಲೇ ಅನ್ಫಿಟ್ ಮಾಡಿ ನಿಮಗೆ ಹೊರಗಡೆ ಕಳಿಸ್ಬಿಡ್ತಾರೆ. ಹಾಗಾಗಿ ಟ್ಯಾಟೋ ಬಗ್ಗೆ ನೀವು 1-2 ತಿಂಗಳ ಮುಂಚೆನೆ ನೀವು ತಲೆ ಕೆಡ್ಸ್ಕೋಬೇಕು. ರ್ಯಾಲಿ 10ನೇ ತಾರೀಕು ರ್ಯಾಲಿ ಇದೆ, ಇವತ್ತು 1ನೇ ತಾರೀಕು, ಇವತ್ತು ಟ್ಯಾಟೋ ರಿಮೂವ್ ಮಾಡ್ಸೋದಲ್ಲ. ಒಂದು 4 ರಿಂದ 5 ಸಲ ಆದ್ರೂ ರಿಮೂವ್ ಮಾಡಿಸ್ಬೇಕಾಗುತ್ತೆ.
ಹಾಗಾಗಿ ಸ್ವಲ್ಪ ಗಮನ ಕೊಡಿ. ಮುಂದೆ ಯಾರಾದರೂ ನಿಮ್ಮ ಮನೆಯಲ್ಲಿ ಟ್ಯಾಟೋ ಹಾಕ್ಸ್ಕೊಳ್ತಿದ್ರೆ ಅವ್ರಿಗೆ ಗೈಡ್ ಮಾಡಿ, ಈ ತರ ಹಾಕ್ಸ್ಕೊಳ್ಬೇಡಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೇ ಜಾಬ್ ತಗೋಬೇಕಂದ್ರೆ ಟ್ಯಾಟೋ ಇರಬಾರ್ದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿನಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಇದರಲ್ಲಿ ಮಾಹಿತಿ ಸಿಕ್ಕಿದ್ರೆ ಈ ಒಂದು ವಿಡಿಯೋನ ಯಾರ್ಯಾರು ರ್ಯಾಲಿಗೆ ಹೋಗ್ತಿದ್ರೋ, ಯಾರು ರ್ಯಾಲಿಗೆ ಪ್ರಿಪೇರ್ ಆಗ್ತಿದ್ರೋ, ಮುಂದೆ ಯಾರಿಗೆ ಆರ್ಮಿಗೆ ಹೋಗ್ಬೇಕನ್ನೋ ಒಂದು ಆಸೆ ಇರುತ್ತೋ ಅಂತ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಜೈ ಹಿಂದ್.